ಆಲ್ ದ ವೆರಿ ಬೆಸ್ಟ್ ಅಂತ ಎಲ್ಲರ ಪರವಾಗಿ ಹೇಳ್ತಾ ಇದ್ದೀವಿ. ಅಯೋಗ್ಯ 2 ಅಲ್ಲಿ ನಾವು ಏನೇನು ನಿರೀಕ್ಷೆ ಮಾಡಬಹುದು? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮುಖ್ಯದವರಿಗೆ ಒಂದು ಅರ್ಧ ಗಂಟೆ ಲೇಟ್ ಆಯಿತು, ಕ್ಷಮೆ ಕೇಳ್ತೀವಿ ಮುಹೂರ್ತ ಮಾಡೋದು. ಹಾಗೆಯೇ ಅಯೋಗ್ಯ 2 ಅನ್ನೋದು ನಮ್ಮ 6 ವರ್ಷಗಳ ಕನಸಿನ ಕೂಸು. ಸಾಕಷ್ಟು ಸಲ ಮಾಡಬೇಕು ಅಂದ್ಕೊಂಡಾಗೂ ಸುಧಾ ಹಾಗೆ ಬರಲಿಲ್ಲ. ಏಕೆ ಅಂತ ಹೇಳಿದ್ರೆ ಕೂಡು ಬರಬೇಕು ಅಂತಾರೆ, ಸಿನಿಮಾ ಮಾಡಬೇಕು. ಸಿನಿಮಾ ಅನ್ನೋದು ಯಾವತ್ತು ಮಾಡೋದಲ್ಲ, ಹಾಗೆ ಬರಬೇಕು ಅನ್ನೋದು. ಮುಖ್ಯವಾಗಿ ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿರೋದು ನನಗೆ ಸತೀಶ್ ಸರ್ ಆ್ಯಂಡ್ ರಚಿತಾ ಮೇಡಮ್. ಏಕೆಂತ ಹೇಳ್ತೀನಿ ಅಂದರೆ ವೆರಿ ಇಂಪಾರ್ಟೆಂಟ್ ಡೇಟ್ಸ್. ಸೊ ತಮಿಳಲ್ಲಿ ತುಂಬ ಬ್ಯುಸಿ ಇದ್ದಾರೆ, ತೆಲುಗಲ್ಲಿ ತುಂಬ ಬ್ಯುಸಿ ಇದ್ದಾರೆ, ಕನ್ನಡದಲ್ಲಿ ಅಷ್ಟೇ ಬ್ಯುಸಿ ಇದ್ದಾರೆ. ಸತೀಶ್ ಸರ್ ಅಷ್ಟೇ ತಮಿಳ್ ಆ್ಯಂಡ್ ಕನ್ನಡದಲ್ಲಿ ತುಂಬ ಬ್ಯುಸಿ ಇದ್ದಾರೆ. ನಾನು ಅಯೋಗ್ಯ 2 ಅಂತ ತೊಗೋಬೇಕು ಅಂತಾಗ ಸಬ್ಜೆಕ್ಟ ನಾನು ಸತೀಶ್ ಸರ್ ಅಪ್ರೋಚ್ ಮಾಡಿದೆ. ಸೊ ಕತೆ ಕೇಳಿದ ತಕ್ಷಣ ಹೇಳಿದ್ದು, ಇಲ್ಲ ನಾನೊಬ್ಬನಿಂದ ಆಗಲ್ಲ ಅಥವಾ ನಿಮ್ಮಿಂದ ಆಗಲ್ಲ, ನಿರ್ಮಾಪಕರು ನೆಕ್ಸ್ಟು ಮೇಡಮ್ನ ಮೀಟ್ ಮಾಡಿ ರಚಿತಾ ಅವ್ರನ್ನ ಕೇಳಿ ಡೇಟ್ಸು ಅಂತ ಹೇಳಿದ್ರೆ ಮಂಗ್ಳಿಗೆ ಬರೋಕ್ಕೆ ಹೇಳಿದ್ರು ನನ್ನ. ಅವರು ಎಷ್ಟು ಪಾಸಿಟಿವ್ ಅಂತ ಹೇಳಿದ್ರೆ ಆ ಕತೆ ಕೇಳಿ ನನ್ನ ಹತ್ರ ಇದ್ದಂಥ ಫಸ್ಟ್ ಹಾಫ್ ಒಂದು ಸೆಕೆಂಡ್ ಹಾಫ್ ಸ್ಕ್ರಿಪ್ಟ್ ಕೈ ಕೊಟ್ಟು ಅವ್ರು ನಂಬಿರೋ ದೇವ್ರನ್ನ ಒಂದು ಬ್ಲೆಸ್ ಮಾಡಿ ಕೊಟ್ಟರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಹೇಶ್, ಗಾಡ್ ಬ್ಲೆಸ್ ಯು. ನಾನು ನಿಮ್ಮ ಡೇಟ್ಸ್ ಕೊಡ್ತೀನಿ, ಮಾಡೋಣ. 6 ವರ್ಷಗಳಿಂದ ನಾನು ಅನ್ಕೋತಾ ಇದ್ದೆ ಯಾಕೆ ಬರ್ತಾಯಿಲ್ಲ ಅಂತ, ಮಾಡೋಣ ಅಂತ ಹೇಳಿದ್ರು. ಅದಾದ ನಂತರ ನಾನು ಈಗ ಹೀರೋ ಆಯಿತು, ಹೀರೋಯಿನ್ ಆಯಿತು, ಡೈರೆಕ್ಟರ್ ಆಯಿತು, ನಿರ್ಮಾಪಕರು ಅಂತ ಬಂದಾಗ ಹಲವಾರು ಜನ ನಿರ್ಮಾಪಕರುಗಳಿದ್ದರು. ಬಟ್ ನಮಗೆ ಒಂದು ಪ್ಯಾಷನೇಟ್ ನಿರ್ಮಾಪಕರು ಬೇಕಾಯ್ತು. ಅಂದರೆ ಅಯೋಗ್ಯಗಿಂತ ಅಯೋಗ್ಯ 2ನ ಇನ್ನೊಂದು ಮಟ್ಟಕ್ಕೆ ತೋರಿಸುವಂಥ ಒಂದು ನಿರ್ಮಾಪಕರು ಹುಡುಕಾಡ್ತಲಿದ್ದಾಗ ನನಗೆ ಮುನೇಗೌಡ ಸರ್ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ರಚಿತಾ ಮೇಡಮ್ ಅವರು. ಸೊ ಅವತ್ತು ನನಗೆ ಮುನೇಗೌಡ ಸರ್ ಒಂದೇ ಸಲ ಕತೆ ಕೇಳಿದ್ದು, ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತಿನ ತನಕ ನಾವು ಇವತ್ತೇನು ಪ್ರೋಮೋ ಮಾಡಿ ನೋಡಿದ್ದೀವಿ, ಇವತ್ತು ಈ ಸ್ಟೇಜ್ ಬರೋ ತನಕ ಮುಂದೆ ನಾವು ಏನು ಹೋಗ್ತೀವಿ ಅದಕ್ಕೆಲ್ಲ ನಿಂತಿರೋದು ಹಿಂದೆ ಬಲವಾದ ಒಂದು ಬೆನ್ನೆಲುಬು ಅಂತ ಹೇಳಿದ್ರೆ ಅದು ನಮ್ಮ ಮುನೇಗೌಡ ಸರ್. ಅವ್ರು ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೆಲ್ಲ ಒಂದು ಅನಾಥರಾಗಿ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೀರಾ ನೀವು, ಅದು ದೊಡ್ಡದು. ಆ ಋಣನ ನಾವು ಕೊನೆ ತನಕ ಇಟ್ಕೋತೀವಿ ಸರ್. ಒಂದೊಳ್ಳೆ ಸಿನಿಮಾ ಮಾಡೋಕ್ಕೆ ನಮ್ಮ ಕಡೆಯಿಂದ ಒಂದು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀವಿ. ಹಾಗೆ ಹಲವಾರು ನಟರು, ಸುಂದರಣ್ಣಗೂ ನಾವು ಫೋನ್ ಮಾಡಿದೆ, ಅಣ್ಣ ಹಿಂಗೆ ಮಾಡ್ತಿದ್ದೀವಿ ಅಂದಾಗ ಸಾಕಷ್ಟು 3-4 ತಿಂಗಳಿಗೆ ಒಂದು ಸಲ ಫೋನ್ ಮಾಡ್ತಿದ್ರು. ಅಣ್ಣ ಯಾವಾಗ ಮಾಡ್ತೀವೋ ಆ ಪಾತ್ರ ಹಂಗಿದೆ ಹಿಂಗಿದೆ ಶ್ಯಾಮಣ್ಣದು ಅಂತಿದ್ರು. ಅಮ್ಮ ಕಾಲ್ ಮಾಡ್ತಿದ್ದೆ ಅರುಣಮ್ಮನಿಗೆ, ಇಲ್ಲ ಮಹೇಶ್ ಯಾವಾಗ ಬೇಕಾದ್ರೂ ಮಾಡಿ ಇರ್ತೀವಿ ಅಂತ ಹೇಳಿದಾಗ ಕಾಲಲ್ಲಿ ಅಷ್ಟೇ ನಾನು ಕಾಲ್ ಮಾತಾಡಿದ್ದೀನಿ. ಯಾರ ಮನೆಗೂ ಹೋಗಿ ನಾನು ಡೇಟ್ಸ್ ಕೇಳಿಲ್ಲ, ಇಲ್ಲ ನಾನು ಬರ್ತೀವಿ ಬಿಡೋ ಬರ್ತೀವಿ ಅಂತೇಳಿ. ಸೊ ಪ್ರತಿಯೊಬ್ಬರು ಕೆರೆಪೇಟೆ ಆಗ್ಬೋದು, ಮಂಜಣ್ಣ ಆಗ್ಬೋದು, ಗಿರಿ ಆಗ್ಬೋದು, ರವಿಶಂಕರ್ ಸರ್ ಆಗ್ಬೋದು, ಎಲ್ಲ ಆಯಿತು. ನನಗೆ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ನನಗೆ ಸೇಮ್ ಟೀಮ್ ಬೇಕಾಗಿತ್ತು. ಸೊ ನನ್ನ ಕ್ಯಾಮ್ರಾಮ್ಯಾನ್ ಔಟ್ ಆಫ್ ಸ್ಟೇಟಲ್ಲಿ ಬ್ಯುಸಿ ಆಗಿದ್ರು, ಅವ್ರು ಸಿಗಲಿಲ್ಲ. ನೆಕ್ಸ್ಟ್ ನಮ್ಮ ಕ್ಯಾಮ್ರಾಮ್ಯಾನ್ ಆಗಿ ಶಾಕಾರಿ ಸಿನಿಮಾದಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ವಿಶ್ವಜಿತ್ ರಾವ್ ಅವ್ರನ್ನ ನಾನು ಟೀಮ್ಗೆ ಹಾಕ್ಕೊಂಡೆ. ಅದಾದಮೇಲೆ ಅರ್ಜುನ್ ದಿನೇಶ್ ಸರ್ ಬೇಕಾಗಿತ್ತು. ಸೊ 45 ಅವರು ಡೈರೆಕ್ಷನಲ್ಲಿದ್ದರು. ಸೊ ಹೋದಾಗ ಒಂದೇ ದಿನ ಪೂಜೆಯಾಗಿ 2 ಸಾಂಗ್ಗಳು ಕಂಪೋಸ್ ಆಯಿತು. ಮೇಡಮ್ಗಾಗಲಿ ಸತೀಶ್ ಸರ್ಗಾಗಲಿ ಎಲ್ರಿಗೂ ಇಷ್ಟ ಆದಂಥ ಸಾಂಗ್ಗಳು. ಸೊ ಎಲ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅಯೋಗ್ಯ ಆದ ನಂತರ ಏನಮಿ ಸಾಂಗು ಆ ಗುಣಗಳಿದ್ರಿ, ಬಟ್ ಏನಮಿ ಯಾವತ್ತೂ ಏನಮಿನೇ, ಅದು ನಮ್ಮ ಕೈಲಿ ಬ್ರೇಕ್ ಮಾಡೋಕ್ಕೆ ಆಗಲ್ಲ. ಯಾವತ್ತೂ ಜೀವನದಲ್ಲಿ ಒಂದು ಸಲ ಅದು ದೇವ್ರ ಹತ್ರ ಕಾಣಿಸೋದು. ಬಟ್ ಇನ್ನೊಂದು ಏನೋ ಒಂದು ಮಾಡೋಣ ಅಂತೇಳಿ ಸೊ ಅರ್ಜುನ್ ಸರ್ ಹತ್ರ ಒಂದು ಪ್ಲೇನ್ ಮೈಂಡಲ್ಲಿ ಕೂತ್ಕೊಂಡು, ಬಟ್ ಒಳ್ಳೆ ನನ್ನ ತಂಡಕ್ಕೆ ನನಗೆಲ್ಲ ಖುಷಿ ಆಗೋ ಥರ ಒಂದು ಸಾಂಗ್ಗಳನ್ನ ಕೊಟ್ಟಿದ್ದಾರೆ. ಸೊ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ, ಇನ್ನು ನನ್ನ ಸ್ಕ್ರೀನ್ ಪ್ಲೇ ನನ್ನ ಜೊತೆ ಕೂತಿದ್ದಂಥ ಸುರೇಶ್ ಆಗ್ಬೋದು, ಅವರು ನನ್ನ ಎಡಿಟರ್ ಕಮ್ ಸ್ಕ್ರಿಪ್ಟ್ ಪ್ಲೇ ಕೂತಿದ್ದಾರೆ, ನನ್ನ ಡೈರೆಕ್ಷನ್ ಟೀಮ್, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ನಾಳೆಯಿಂದ ಮಂಡ್ಯದಲ್ಲಿ ಮಾರಗೋಡ್ನಳ್ಳಿ ಅಂತ ನನ್ನ ಊರಲ್ಲೇ ನಡೆದಂಥ ಅಯೋಗ್ಯ ಕಥೆನ ಮುಂದುವರಿದ ಭಾಗ ಇದು. ಸೊ ಇಲ್ಲಿಂದ ನನ್ನ ಪ್ರಾರಂಭ ನಾಳೆಯಿಂದನೇ ಬೆಳಗ್ಗೆ 7:30 ಫಸ್ಟ್ ಶಾಟ್ ತೆಗೆಯೋ ಮುಖಾಂತರ ಇವತ್ತಾಗಿದೆ ಚಿತ್ರೀಕರಣ ಪ್ರಾರಂಭ ಆಗ್ತಾಯಿದೆ. ಇದಾದ ನಂತರ ಕೇರಳ ಶಿಫ್ಟ್ ಆಗುತ್ತೆ. ಅದಾದ ನಂತರ HMTಲಿ ಸೆಟ್ ಆಗ್ತಾಯಿದ್ದೀವಿ. 23 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಶೂಟ್ ನಡೆಯುತ್ತೆ. ಮೇ ಬಿ ಮುಂದಿನ ವರ್ಷ ಬರಬೇಕು ಅಂತ ಒಂದು ಪ್ಲ್ಯಾನಲ್ಲಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಕೊಡ್ತೀನಿ. ಹಾಗೆ ಬಂದಿದ್ದಂಥ ಎಲ್ರಿಗೂ ಯಾರು ಹೆಸರು ಬಿಟ್ಟಿದ್ದಾರೆ, ಸಂತೋಷ್ ಸರ್ ಆ್ಯಂಡ್ ಮ್ಯಾನೇಜ್ ನರಸಿಂಹ ಸರ್ ತುಂಬಾ ಒಂದು ನಮ್ಮ ಪ್ರೆಜರ್ನ ಸಹಿಸ್ಕೊಂಡು ನಗ್ನಗ್ತಾ ಕೆಲಸ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಸಂತೋಷ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಎಲ್ಲರೂ ನನ್ನ ಫ್ಯಾಮ್ಲೀಸ್ ಬಂದಿದ್ದೀರಾ ಆ್ಯಂಡ್ ಪ್ರೊಡ್ಯೂಸರ್ ಫ್ಯಾಮ್ಲೀಸ್ ಬಂದಿದ್ದೀರಾ, ನನ್ನ ಹಿತೈಷಿಗಳು ಬಂದಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು. ಒಂದು ಸಣ್ಣ ಗ್ಯಾಪ್ ನಂತರ ಅಯೋಗ್ಯ 2 ಮತ್ತೆ ಬರ್ತಾಯಿದ್ದೀನಿ. ಡಿಸಪಾಯಿಂಟ್ ಮಾಡಲ್ಲ, ಒಂದು ಒಳ್ಳೆ ಸಿನಿಮಾ ಕೊಡ್ತೀನಿ. ನನ್ನ ಮೇಲೆ ಸತೀಶ್ ಸರ್ ತುಂಬ ನಂಬಿಕೆ ಇಟ್ಟಿದ್ದಾರೆ, ರಚಿತಾ ಮೇಡಮ್ ತುಂಬ ನಂಬಿಕೆ ಇಟ್ಟಿದ್ದಾರೆ, ಸಾಕಷ್ಟು ಸಲ ಹೇಳಿದ್ದಾರೆ. ಪ್ರೊಡ್ಯೂಸರ್ ಬಂಡವಾಳ ನಮ್ಮ ಹತ್ರ ಕೈಯಲ್ಲಿದೆ, ಅದನ್ನು ದುಂದು ವೆಚ್ಚ ಮಾಡಲ್ಲ. ಖಂಡಿತ
ಹಲವಾರು ಜನಕ್ಕೆ ಈ ಸಿನಿಮಾ ಒಂದು ಒಳ್ಳೆ ಆನ್ಸರ್ ಆಗಲಿ ಅನ್ನೋದು ನನ್ನ ಒಂದು ಭಾವನೆ. ಆದಷ್ಟು ಬೇಗ ಬರ್ತೀನಿ, ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ಪಾತ್ರಗಳು ಹಾಗೆ ಕಂಟಿನ್ಯೂ ಆಗುತ್ತೆ. ನಾನು ಏನೋ ಓಪನ್ ಆಗಿ ಹೇಳ್ತೀನಿ, ಕ್ಲೈಮ್ಯಾಕ್ಸ್ ಆದ ನಂತರ ಇದು ನೆಕ್ಸ್ಟ್ ಏನೇ ಸ್ಟಾರ್ಟ್ ಆಗುವಂಥ ಸಿನಿಮಾ. ಸೊ ನಮ್ಮ ಶ್ಯಾಮಳ ಆಗ್ಬೋದು, ಭಾಗ್ಯಕ್ಕ, ಮಟ್ಟನ್ನು, ಬ್ಯಾಂಡ್ನೆ, ಹೊಲಿಗೆ ಕ್ಯಾರೆಕ್ಟರ್ಗಳು, ನಂದಿನಿ, ಸಿದ್ದೇಗೌಡ, ಬಚ್ಚೇಗೌಡ, ರುದ್ರೇಗೌಡ, ಎಲ್ಲ ಪಾತ್ರಗಳು ಅಷ್ಟೇ ಹೇಗೆ ಕಂಟಿನ್ಯೂ ಆಗುತ್ತೆ. ಅಥವಾ ಒಂದು 2-3 ಪಾತ್ರಗಳು ಅಂತ ಹೇಳಿದ್ರೆ ನಮ್ಮ ಈಗ ಮಂಜಣ್ಣ ಬಂದು ಜಾಯ್ನ್ ಆದರು. ಸೊ ಹಾಗೆ ಇನ್ನೊಂದು 2-3 ಜನ ನಟರುಗಳು ಬಂದು ಜಾಯ್ನ್ ಆಗ್ತಾರೆ. ಅದು ಬಿಟ್ಟರೆ ಆ್ಯಸ್ ಇಟ್ ಈಸ್ ಇದು ಸೀಕ್ವೆಲ್ ಆಗುತ್ತೆ. ಸರ್ ಸಿನಿಮಾ ನೋಡೋಣ ಸರ್. ಪಂಚಾಯತ್ ಸದಸ್ಯಂಗೆ ತುಂಬ ಇವಾಗ ಸವಾಲುಗಳು ಹೇಳ್ಬಿಟ್ಟಿದ್ದಾರೆ. ನಾನು ಬಾತ್ರೂಮ್ ಕಳಿಸ್ಕೊಡ್ತೀನಿ, ಅದು ಮಾಡ್ತೀನಿ. ಬಟ್ ಬುದ್ಧಿವಂತಿಕೆಯಲ್ಲಿ ಗೆದ್ದಿರೋದು ಅವರು. ಜನ ಅರ್ಧ ಸಪೋರ್ಟ್ ಮಾಡಾರೆ. ಅವ್ರ ಬುದ್ಧಿವಂತಿಕೆ, ಶಾಕಾಂಬನ್ ಅನ್ನೋ ಕ್ಯಾರೆಕ್ಟ್ರು ಒಂದು ಓಟ್ ಹಾಕಿ ಗೆಲ್ಸಿರೋದು. ಅವ್ರು ಏನೇನು ಮಾಡ್ತಾರೆ, ಅವ್ರ ಮುಂದೆ ತುಂಬ ಚಾಲೆಂಜ್ಗಳಿದೆ. ಏನಾಗ್ತಾರೆ ನೋಡೋಣ ಸರ್. ನನಗೂ ವೆಯ್ಟಿಂಗಲ್ಲಿದ್ದೀನಿ. ಹಾಂ, ಖಂಡಿತ ಸರ್. ಆ ಬೇಸಸ್ ನಾನು ಇನ್ನೂ ಈಗ ಅದಾದ ನಂತರ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇನ್ನೇನು ನಡೀತು, ನಾನು ಆ ಪ್ರೋಸೆಸ್ಸಲ್ಲೇ ಇದ್ದೆ. ಹಲವಾರು ಇನ್ಸಿಡೆಂಟ್ ಇನ್ನೂ ನಾನು ನೋಡಿದಿರೋದು ಸಿಕ್ತು. ಸೊ ಅದನ್ನೆಲ್ಲ ಅಡಾಪ್ಟ್ ಮಾಡಿದ್ದೀನಿ ಇದರಲ್ಲಿ. ಸೊ ಚೆನ್ನಾಗಾಗುತ್ತೆ ಸರ್, ಒಳ್ಳೆಯದು. ಅವ್ರ ಪಾತ್ರದ ಬಗ್ಗೆ ಮುಂದಿನ ಮಾತಾಡ್ತೀನಿ ಸರ್. ಕೇಳಿಸ್ತಿಲ್ಲ ಇಲ್ಲ ಸರ್. ಸರ್ಪ್ರೈಸ್ ಇದೆ ಖಂಡಿತ. ಇನ್ನೊಂದು 8-9 ತಿಂಗಳು ಸರ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲದಕ್ಕೂ ಒಂದು ನೀವು ಫಸ್ಟ್ ಲುಕ್ ನೋಡಿ, ನಿಮಗೆ ಗೊತ್ತಾಗ್ತದೆ. ಆ ಸ್ಯಾರಿ ಗೆಟಪ್ಪು, ಆ ಮುದ್ದಾದು ಕುರಿಮರಿ, ಅವರಿಬ್ಬರು ನೋಡೋಕ್ಕೆ ಖುಷಿ ಆಗುತ್ತೆ ಸರ್ ಅದನ್ನು ಸ್ಕ್ರೀನ್ ಮೇಲೆ. ಅಷ್ಟು ನಾವು ಫೋಟೋಶೂಟ್ ಮಾಡ್ಬೇಕಾದ್ರೆ ಮೇಡಮ್ ಅಂತ ಇದ್ರು, ಏನೂ ಚೇಂಜ್ ಆಗಿಲ್ವಲ್ಲ, ನಾವು ಏನೂ ಚೇಂಜ್ ಆಗಿಲ್ವಲ್ಲ 6 ವರ್ಷದಲ್ಲಿ ಅಂತ. ಅದೇ ನಾವು ಮ್ಯಾಜಿಕ್ ನಡೀತದು. ನಾವು ಹೇಳಿಲ್ವ, ಫೋಟೋಶೂಟ್ ತುಂಬ ಪ್ರಿಪೇರ್ ಕಡಿಮೆ ಇದ್ದವು. ನಾವು ಒಂದು ಕುರಿಮರಿ ಇಟ್ಕೊಂಡು ಹೋಗಿದ್ದು, ಒಂದು ಬೈಕ್ ತೊಗೊಂಡು ಹೋಗಿದ್ದು. ಬಟ್ ಅಷ್ಟು ಮುದ್ದಾದ ಒಂದು ಫೋಟೋಶೂಟ್ ಆಗಬೇಕಂದ್ರೆ ಅದೊಂದು ಎನರ್ಜಿ ಇತ್ತು. ಅವರಿಬ್ಬರ ಫೇಸಲ್ಲಿ ಒಂದು ಕಳೆ ಇದೆ. ತನಗೆ ತಾನೇ ಫೋಟೋ ಆದ ತಕ್ಷಣ ಸಿದ್ದೇಗೌಡ ಆ್ಯಂಡ್ ನಂದಿನಿ ಕ್ಯಾರೆಕ್ಟ್ರು ಕ್ಯಾಪ್ಚರ್ ಆಗುತ್ತೆ ಸರ್. ಆ ಕುರಿಮರಿ ನನ್ನ ಲೈಫ್ ಸರ್, ಅದಕ್ಕೆ ಅದು ಬೈರ ಅಂತ ಹೆಸರು. ಆ ಕುರಿಮರಿನೂ ಒಂದು ಕ್ಯಾರೆಕ್ಟರ್ ಸರ್ ಅದು. ಸರ್ ಕನ್ನಡ, ತೆಲುಗು, ತಮಿಳು ಸರ್. ಎಸ್ ಸರ್. ಯಾಕೆಂದರೆ ಅದು ಆನ್ಸರ್ ಕೊಡ್ತೀವಿ ಸರ್. ನಮ್ದು ಯಾವುದು ಪ್ಯಾನ್ ಇಂಡಿಯಾ ಪಿಕ್ಚರ್ ಅಲ್ಲ ಸರ್, ಫ್ಯಾನ್ ಇಂಡಿಯಾ ಪಿಕ್ಚರ್ ಇದು. ತೆಲುಗು ತಮಿಳು ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಯೋಗ್ಯ ಇಟ್ಟಾದ ಮೇಲೆ ನಾವು ಡಬ್ ಮಾಡಿದೆವು ಸರ್. ಅದನ್ನು ತುಂಬ ಕಡಿಮೆ ಅಮೌಂಟಿಗೆ ಸಿನಿಮಾ ಮಾಡಿದು. ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು, ಸರ್ ಮಾಡ್ಬೇಕಾದ್ರೆ ಒಂದು ಡಬ್ ಮಾಡಿ ರಿಲೀಸ್ ಮಾಡೋಣ, ನಾವೇ ಮಾಡೋಣ ಅಂತ ಹೇಳಿದ್ರು. ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್, ನಿಮ್ಮ ಸಹಕಾರ ಬೇಕು. ಏನೇ ಕ್ವಶನ್ಸ್? ಇಲ್ಲ ಸರ್, ಕನ್ನಡದಲ್ಲೇ ಅಪ್ಪಟ ಕನ್ನಡ ಸಿನಿಮಾ ಸರ್. ನಮ್ಮ ಮಂಡ್ಯ ಸೊಗಡಿನ ಸಿನಿಮಾ, ಒಂದು ಹಳ್ಳಿ ಸಿನಿಮಾ, ನ್ಯಾಚುರಲ್ ಸಿನಿಮಾ ಶೂಟ್ ಮಾಡ್ತೀವಿ ಸರ್. ಡಿಮ್ಯಾಂಡ್ ಅನುಸಾರ ಅದು ಯಾವ್ಯಾವ ಭಾಷೆಗೆ ಹೋಗ್ಬೇಕು ಅದು ಹೋಗುತ್ತೆ ಸರ್. ಪ್ರಯತ್ನ ಮಾಡೋಣ ಸರ್, ಇದೆಲ್ಲ ಸಿನಿಮಾ ಆಗಿ ಬರುತ್ತೆ ಸರ್. ಇನ್ನೇ ಇದೆ ಸರ್ ಕ್ವಶನ್ಸ್? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ. ಇದೀಗ ನಮ್ಮ ನಿರ್ಮಾಪಕರು ಮಾತನಾಡಬೇಕು. ಅಯೋಗ್ಯ ನಿರೀಕ್ಷೆಗಳಿದೆ ಅಂತ. ಗಣೇಶನ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಮಟನ್ ಅಂತ ನೆನಪಿಸಿದೀವ. ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಅಯೋಗ್ಯ ಬಹುಶಃ ಶತದಿನೋತ್ಸವ ಆಚರಿಸಿದಂತಹ ಅದ್ಭುತವಾದಂತಹ ಚಿತ್ರ ಒಂದು. ಜೊತೆಗೆ ಇದುವರೆಗೂ ಕಿರುತೆರೆನಲ್ಲಿ ಪ್ರಸಾರ ಆಗಿರುವಂಥ ಅತಿ ಹೆಚ್ಚು ಬಾರಿ ಪ್ರಸಾರ ಆಗಿರುವಂಥ ಸಿನಿಮಾ ಅಯೋಗ್ಯ ಅಂತ ಹೇಳೋಕ್ಕೆ ಒಂದು ಹೆಮ್ಮೆ. ಆ ಸಿನಿಮಾದಲ್ಲಿ ನಾನು ಇದ್ದೀನಿ ಅನ್ನೋದು ಒಂದು ಖುಷಿ ನನಗೆ. ಇನ್ನೊಂದೇನು ಹೇಳಬೇಕು ಅಂತಂದರೆ, ಅಯೋಗ್ಯ ನನ್ನ ಮೊದಲನೇ ಸಿನಿಮಾ ಅಂತ ಹೇಳ್ಬೋದು ನಾನು. ಅಷ್ಟು ಒಂದು ಆ ಪಾತ್ರ, ಮಟನ್ ಅನ್ನೋ ಪಾತ್ರ ಒಂದು ಜನಪ್ರಿಯತೆಯನ್ನು ತಂದುಕೊಡ್ತು. ಮತ್ತೆ ಅಯೋಗ್ಯ 2 ಸ್ಟಾರ್ಟ್ ಆಗ್ತಾ ಇದೆ. ಗೆಳೆಯ ಹೇಳಿದ ತಕ್ಷಣ ಖುಷಿ ಆಯಿತು ಫಸ್ಟ್ ಆಫ್ ಆಲು. ಆಮೇಲೆ ಕತೆ ಕೇಳಿದಾಗ, ಮತ್ತು ಮಾಸ್ತಿ ಸರ್ ಬರೆದಿರೋ ಕೆಲವೊಂದು ಡೈಲಾಗ್ಗಳನ್ನು ಕೇಳಿದಾಗ ಬಹಳ ಖುಷಿಯಾಗಿದೆ. ಇದಂತೂ ಈಗ ಏನು ಅಯೋಗ್ಯ ಸಿನಿಮಾ ನಿಮ್ಮನ್ನು ಮನೋರಂಜಿಸ್ತು, ಎಷ್ಟು ಕಿಕ್ಕಿರಿದು ಥಿಯೇಟ್ರ್ಗಳು ತುಂಬ್ತಾ ಇತ್ತು. ಅದರ ಡಬ್ಬಲ್, ಯಾಕಂದರೆ ಒಂದು ಸೀಕ್ವೆಲ್ ಬರ್ತಾಯಿದೆ ಪಾರ್ಟ್ 2 ಅಂತಂದಾಗ ಅದರಲ್ಲಿರುವಂಥ ಒಂದು ವಿಷಯಗಳು ಕೂಡ ಡಬಲ್ ಆಗಬೇಕು. ಅದೆಲ್ಲ ಡಬಲ್ ಖಂಡಿತ ಆಗುತ್ತೆ. ಇನ್ನುವೇ ನಮ್ಮ ಸುಂದರಣ್ಣ ಬೆನ್ನಿಗೆ ಹೊಡೆದಿರೋದು, ಆ ಸೀನಲ್ಲಿ ಹೊಡೆದಿರೋದು ಇನ್ನೂ ನೋವಾಗಿಲ್ಲ. ಇದರಲ್ಲಿ ಹಿಂಗೆ ಕೆಚ್ ಬಿಸಾಕ್ತಾರೋ ಗೊತ್ತಿಲ್ಲ ಅಣ್ಣ. ಮತ್ತು ಪ್ರೀತಿಯಿಂದ ಒಂದು ಧನ್ಯವಾದ ಹೇಳಬೇಕು ಅಂತಂದರೆ ಅದು ನಮ್ಮ ಮುನೇಗೌಡರು ಸರ್ಗೆ. ಸೊ 2ನೇ ಸಿನಿಮಾ, ಸೊ ಒಂದು ಒಳ್ಳೆಯ ಸಿನಿಮಾಗೆ ಬಂಡವಾಳನ ಹೂಡ್ತಿದ್ದಾರೆ. ಗಣೇಶನ ಆಶೀರ್ವಾದ, ಕನ್ನಡಿಗರ ಪ್ರೀತಿ, ಅವರ ಆಶೀರ್ವಾದ ಎಲ್ಲ ಇದ್ದು ಇನ್ನೂ
ನೂರಾರು ಸಿನಿಮಾಗಳನ್ನ ಮಾಡುವಷ್ಟು ದುಡಿಮೆನ ಈ ಅಯೋಗ್ಯ 2 ಮಾಡಿಕೊಡ್ಲಿ ಅಂತ ಬೇಡ್ಕೊತೀನಿ. నేను ನಾಡಿದ್ರಿಂದನೇ ಸಿನಿಮಾ ಶೂಟಿಂಗ್ ಶುರುವಾಗ್ತಾ ಇದೆ. ಸದ್ಯದಲ್ಲೇ ರಿಲೀಸ್ಗೂ ಪ್ಲ್ಯಾನ್ ಮಾಡಿದೆ, ಒಂದು 8-9 ತಿಂಗಳೊಳಗಡೆ ರಿಲೀಸ್ ಮಾಡೋಣ ಅಂತ. ನಾನು ಕಾಯ್ತಾ ಇದ್ದೀನಿ ಶೂಟಿಂಗ್ ಹೋಗೋಕ್ಕೆ ಫಸ್ಟು, ಆಮೇಲೆ ರಿಲೀಸ್ ಆಗಿ ನಾನು ಸಿನಿಮಾ ನೋಡೋಕೆ ಕಾಯ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಸತೀಶ್ ಸರ್, ರಚಿತಾ ಮೇಡಮ್ ಎಲ್ಲರ ಜೊತೆನೂ ನಾನು ಆ್ಯಕ್ಟ್ ಮಾಡೋದಂತೂ. ಇನ್ನೊಂದು ಮಂಜು ಇವಾಗ ಜಾಯ್ನ್ ಆಗಿದ್ದಾರೆ. ಮಂಜು ಅವರು ನಾವು ಮೊದಲನೇ ಸಿನಿಮಾ ಮಾಡಿದ್ದು ಕೂಡ ಬ್ರಹ್ಮಚಾರಿ ಸಿನಿಮಾ, ಅದು ಸತೀಶ್ ಸರ್ ಸಿನಿಮಾನೇ. ಸೊ ಎಲ್ಲರೂ ಮತ್ತೆ ಒಂದಾಗಿದ್ದೀವಿ. ಸೊ ಈ ಸಿನಿಮಾ ಅದ್ಭುತವಾಗಿ ಆಗುತ್ತೆ, ನಿರೀಕ್ಷೆಗೂ ಮೀರಿದಂತಹ ಒಂದು ಯಶಸ್ಸನ್ನು ಕಾಣುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಯೋಗ್ಯದಲ್ಲಿ ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಆದರೂ ಒಂದು ಹುಡುಗಿ ಸಿಗ್ತಲ್ಲ, ಅದೇ ನಮ್ಗೆ ಸಮಾಧಾನ. ಇದೀಗ ನಮ್ಮ ನಿರ್ದೇಶಕರು ಮಾತನಾಡಬೇಕಂತೆ ಒಂದು. ಹಲೋ, ಮಾಸ್ತಿ ಸರ್ ಬಗ್ಗೆ ಬಿಟ್ಬಿಟ್ಟೆ, ಯಾಕಂದರೆ ಅದಕ್ಕೆ ಜೀವ ಅಂದರೆ ಡೈಲಾಗ್ಸ್. ಸೊ ಇವತ್ತೇನು ಕ್ಲಾಪ್ ಮಾಡ್ಬೇಕಾದ್ರೆ ಒಂದು ಡೈಲಾಗ್ ಹೇಳಿದ್ರು, ಮುದ್ದೆ ಮೆದುವಾಗಿದ್ರೇ ಚಂದ, ಗದ್ದೆ ಅದವಾಗಿದ್ರೇ ಉಳೋಕ್ ಚಂದ, ಯೋಗ್ಯ ಅನ್ನೋದು. ರಾತ್ರಿ 9 ಗಂಟೆಗೆ ಕೇಳಿಸ್ದೆ, ಒಂದು ಸಣ್ಣ ಏನೋ ಒಂದು ಬೇಕು ತಲೆಗೆ ಓಡ್ತಾ ಇಲ್ಲ ಅಂದ ತಕ್ಷಣ 10 ನಿಮಿಷ ಕಳಿಸ್ಕೊಟ್ರು. ಹಾಗೆ ಇಡೀ ಸ್ಕ್ರಿಪ್ಟ್ನ 6 ವರ್ಷಗಳ ನಂತರ ಹದವಾಗಿ ಅದನ್ನು ಮಾಡಿಕೊಟ್ಟಿದ್ದೀರಣ್ಣ. ಥ್ಯಾಂಕ್ ಯು ಸೋ ಮಚ್. ಇನ್ನು ಗೆಳೆಯ, ನಾನು ತುಂಬ ಹಿಂಸೆ ಕೊಟ್ಟಿದ್ದೀನಿ ಈಗ ಒಂದು ತಿಂಗಳಲ್ಲಿ. ಸಾಕಷ್ಟು ರಾತ್ರಿಗಳು ಕೂತ್ಕೊಂಡು ಹಗಲು ರಾತ್ರಿ ನನ್ನ ಜೊತೆ ಸಾಂಗಲ್ಲಿ ನಮಗೆ ನಮ್ಮ ತಂಡಕ್ಕೆ ತೃಪ್ತಿಯಾಗುವಂಥ ಬರ್ಕೊಟ್ಟಿದ್ದಾರೆ ಚೇತನ್ ಗೆಳೆಯ. ಯಾವತ್ತು ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹಾಗೆ ತಪ್ಪಲನಣಿ ಸರ್, ಸಾರಿ ನಿಮ್ಮ ಹೆಸರು ಬಿಟ್ಟಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಮಾಸ್ತಿ ಸರ್ ಮಾತನಾಡುವಂತಹ ಸಮಯ. ಓವರ್ ಟು ಯು ಸರ್. ಎಲ್ರಿಗೂ ನಮಸ್ಕಾರ. ಅಯೋಗ್ಯ ಮೊದಲು ಬರೆದಿದ್ದೆ, ನಂತರ ಮಹೇಶ್ ಅವ್ರದ್ದು ಅಯೋಗ್ಯ 2. ಖುಷಿಯಾಗೋ ವಿಚಾರ ಏನು ಅಂದರೆ, ಯಾವ ಸಿನಿಮಾ ಗೆಲುವು ಸೋಲು ನಮ್ಮ ಕೈಲಿ ಇಲ್ಲದೆ ಇದ್ದರೂ ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ. ಸೊ ಅದೇ ಟೀಮ್ನ ಒಂದಷ್ಟು ವರ್ಷಗಳ ಬಳಿಕನೂ ತಿರ್ಗಿ ಅದೇ ಟೀಮ್ ಸೇರಿ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋದು, ಆ ಒಂದು ಎಲ್ರಿಗೂ ಒಂದು ಒಳ್ಳೆ ಸಿನಿಮಾ ಕೆಲಸ ಮಾಡೋಣ ಅನ್ನೋ ಒಂದು ಇದಿದ್ದೀರ ಉಮೇದಿ, ಅದು ತುಂಬ ಇಷ್ಟ ಆಯಿತು. ಮತ್ತು ಈ ಚಿತ್ರಕ್ಕೆ ಇವತ್ತು ಆವಾಗ ನಾವು ಹಂಸಲೇಖ ರವಿ ಸರ್ ಹಾಡುಗಳು ಅಂದಾಗ ಪ್ರತಿಯೊಂದು ಹಳ್ಳಿಯ ಮೂಲೆ ಅಂದರೆ ರಾಜ್ಯದ ಮೂಲೆಯ ಹಳ್ಳಿಗಳು ಹೆಂಚಿನ ಮನೆಯಲ್ಲಿ ಕೂಡ ಕೇಳುವಂಥದ್ದು ಅಂಥ ಒಂದು ಪ್ರಯತ್ನ ಅಯೋಗ್ಯ ಸಿನಿಮಾದಲ್ಲಾಗಿತ್ತು. ನಮ್ಮ ಚೇತನ್ ಅವ್ರು ಬರೆದ ಹಾಡು ಮತ್ತು ನಂದು ಚೇತನ್ ಅವ್ರ ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿರುತ್ತೆ. ಈಗ ಹಿಂದೆ ಕಾಟೇರ ಬರೆದಾಗಲೂ ಅವ್ರ ಸಾಹಿತ್ಯ ನನ್ನ ಸಂಭಾಷಣೆ ಇತ್ತು. ಈ ಥರ ತುಂಬ ಕೆಲಸ ಮಾಡಿದ್ದೀವಿ. ಮತ್ತು ಸತೀಶ್ ಸರ್ ಅವರಲ್ಲೊಂದು ಕಾಮನ್ ಮ್ಯಾನ್ ಕಾಣ್ತಾನೆ, ಅಂದರೆ ಪ್ರತಿಭೆ ಅಷ್ಟು ಚೆನ್ನಾಗಿ ಯಾವುದನ್ನು ಮೇಲೆ ಹಾಕ್ಕೊಳಲ್ಲ, ಆ ಕ್ಯಾರೆಕ್ಟರ್ನ ನೀಟಾಗಿ ಕನ್ವೆ ಮಾಡೋದು. ಮತ್ತು ಅವರು ಕರೆಕ್ಟಾಗಿ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು, ಸೊ ಅವರಿಬ್ಬರು ಪೇರೆ ಇವತ್ತು ಪ್ರತಿ ಮನೆಯಲ್ಲೂ ಹಿಂಗಿರ್ಬೇಕು ಜೋಡಿ ಅನ್ನೋ ಒಂದು ಉದಾಹರಣೆ ಆಗಿತ್ತು. ಸೊ ಸಂಗೀತ ಅಂತ ಬಂದಾಗ ಅರ್ಜುನ್ ಜನ್ಯ ಸಾರು, ಎಲ್ಲ ಟೀಮ್ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದು. ನಮ್ಮ ಸುರೇಶ್ ಆರ್ಮುಗಮ್ ಅವರು ಎಡಿಟಿಂಗ್, ಸೊ ಎಲ್ಲ ಸೇರಿ ಕೆಲಸ ಮಾಡ್ತಾಯಿದ್ದೀವಿ. ಡೈಲಾಗ್ಸ್ ವಿಚಾರಕ್ಕೆ ಬಂದಾಗ ತುಂಬ ಚೆನ್ನಾಗಿ ನನಗೂ ಒಳ್ಳೊಳ್ಳೆ ಸೀನ್ಸು, ಒಳ್ಳೆ ಕತೆ ಸಿಕ್ಕಿದೆ. ಅಂದರೆ ಮಂಡ್ಯದವರು ಅಂತ ಹೇಳಿದ ತಕ್ಷಣ ಪ್ರೀತಿನೇ ಆಗಲಿ ದ್ವೇಷನೇ ಆಗಲಿ ನೀವು ಚಿಟಿಕೆ ಎಷ್ಟು ಕೊಟ್ಟರೆ ನಾವು ಚೀಲದಷ್ಟು ವಾಪಸ್ ಕೊಡ್ತೀವಿ ಅನ್ನೋ ಥರದ್ದು ಡೈಲಾಗ್ಸ್ ಇರುತ್ತೆ. ಒಂದು ವಿಷುವಲ್ ಪಾಯಿಂಟ್ಸು ತುಂಬ ಚೆನ್ನಾಗಿರುತ್ತೆ. ಮತ್ತು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಥಿಯೇಟ್ರ್ ಆ್ಯಂಬಿಯನ್ಸ್ ಕಟ್ಕೊಡ್ಬೇಕು, ಅದನ್ನು ಮಹೇಶ್ ಅವರು ಪ್ರತಿ ಸತಿ ಹೇಳ್ತಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ತುಂಬ ಪ್ರೂವ್ ಆಗಿರೋವಂಥ ಅಯೋಗ್ಯನ ಈಗ ಮತ್ತೆ ಭಯ ಮತ್ತು ಭರವಸೆ ಎರಡೂ ಜಾಸ್ತಿ ಇದೆ, ಅದು ಕರೆಕ್ಟಾಗಿ ಕೆಲಸ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ತಿ ಸರ್. ಇನ್ನೊಮ್ಮೆ ನಾನು 3 ಸಲ ಹೇಳಿದೆ, ಚೇಂಬರ್ ಕಡೆಯಿಂದ ಯಾರೆಲ್ಲ ಹೆಸರುಗಳಿದೆ ಸುದ್ದಿಗೋಷ್ಠಿಗೆ, ಚೇಂಬರ್ ಕಡೆಯಿಂದ ಯಾರೆಲ್ಲ ಹೆಸರಿದೆ ಅವರನ್ನು ಬಿಟ್ಟು ದಯವಿಟ್ಟು ಎಲ್ಲರೂ ತೆರಳಬೇಕು. ಮಾಧ್ಯಮ ಮಿತ್ರರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಪ್ರೊಡಕ್ಷನ್ಗೆ ತೊಂದರೆ ಆಗುತ್ತೆ, ರಿಕ್ವೆಸ್ಟ್ ಮಾಡ್ಕೋತೀವಿ. ಚೇಂಬರ್ ರೂಲ್ಸ್ ಏನಿದೆ ಅದನ್ನು ನಾವು ಫಾಲೋ ಮಾಡೋಣ. ನಮಗೆ ಅಂತ ಚೇಂಬರ್ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದೆ, ಅವ್ರುಗಳು ಬಿಟ್ಟು ದಯವಿಟ್ಟು ಯಾರು ಪ್ರೆಸ್ ಮೀಟಲ್ಲಿ ಇರೋದು ಬೇಡ. ಇಸ್ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಕೂತ್ಕೋಬೋದು ಎಲ್ಲರೂ. ಓಕೆ ಮಾಸ್ತಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಡೈಲಾಗ್ಸ್ ಕೇಳೋದಕ್ಕೆ ನಿಜವಾಗ್ಲೂ ಕಾಯ್ತಾ ಇದ್ವಿ. ಮುಹೂರ್ತ ಕ್ಲಾಪಿಂಗ್ ಡೈಲಾಗ್ ಕೂಡ ಇನ್ನೂ ಹಾಗೆ ಮನಸ್ಸಲ್ಲಿ ಕೂತಿದೆ. ಭರ್ಜರಿ ಚೇತನ್ ಸರ್, ಈ ಟೈಮಲ್ಲಿ ಯಾವುದಾದ್ರೂ ಹಾಡು ನೆನಪಾಗ್ತಿದೆಯಾ? ಹಂಗೆ ಮಂತ್ರಮುಗ್ಧರಾಗ್ಬಿಟ್ರಿ ನೀವು ಅಂತ. ಎಲ್ಲರೂ ಕೂಡ ನಮಸ್ಕಾರ.
ವೇದಿಕೆ ಮೇಲೆ ಇರೋಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋಂಥ ಎಲ್ಲರೂ ಕೂಡ ನನ್ನ ನಮಸ್ಕಾರಗಳು. ಅಯೋಗ್ಯ 2 ಅಯೋಗ್ಯೆಯಿಂದ ಶುರುವಾದಂಥ ಒಂದು ಜರ್ನಿ ಭಾಳ ಖುಷಿ ಅನಿಸುತ್ತೆ. ಇದೊಂದು ತೀರಾ ಆತ್ಮೀಯ ಚಿತ್ರತಂಡ. ನಾನು ಪ್ರೀತಿಯಿಂದ ಸತೀಶಣ್ಣ ಅಂತಲೇ ಕರೆಯೋದು. ಆ್ಯಂಡ್ ರಚಿತಾರಾಮ್ ಮೇಡಮ್ ಭರ್ಜರಿನಲ್ಲಿ ಕೆಲಸ ಮಾಡಿದ್ವಿ. ಅಯೋಗ್ಯ ಸಿನಿಮಾ ಶುರುವಾದಂಥ ಜರ್ನಿ ನೆನೆಸ್ಕೊತಾ ಇದ್ದೆ ಹೆಂಗೆ ಸ್ಟಾರ್ಟ್ ಆಯ್ತಂತ. ಅಂದರೆ ಕೆಲವೊಂದು ಸಿನಿಮಾಗಳು ಮನಸ್ಸಲ್ಲಿ ಯಾವಾಗಲೂ ಉಳಿದು ಬಿಡ್ತವೆ, ಆ ಜರ್ನಿಗಳು ಉಳಿದು ಬಿಡ್ತವೆ. ಒಂದು ಆತ್ಮೀಯ ಚಿತ್ರತಂಡದ ಜೊತೆ ಕೆಲಸ ಮಾಡಿದಾಗ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಸೊ ಆ ಥರದ ಒಂದು ಚಿತ್ರತಂಡ. ಮುನೇಗೌಡರು ಸರ್ ನಿರ್ಮಾಪಕರಾಗಿದ್ದಾರೆ ಅಯೋಗ್ಯ 2ಗೆ. ಆ್ಯಂಡ್ ಅಲ್ಲಿದ್ದಂಥ ಒಂದು ಆ ಕತೆ ಏನಿದೆ ಅದರ ಒಂದು ಕಂಟಿನ್ಯೂಷನ್, ಒಂದು ಸಿಕ್ವೆಲ್ ಅಂತಲೇ ಅನ್ಬೋದು. ಆ್ಯಂಡ್ ಮಾಸಿ ಸರ್ ನನ್ನ ಫೇವ್ರೆಟ್ ರೈಟರು. ನಾನು ಹೇಳ್ತಾ ಇರ್ತೀನಿ, ಅಣ್ಣ ಜಾಸ್ತಿ ಸಿನಿಮಾಗಳು ಬರೀರಿ ಅಂತ. ಯಾಕಂತಂದರೆ ಈಗ ಅವರೊಂಥರ ಕನ್ನಡಕ್ಕೆ ಆಸ್ತಿ ಆಗ್ಬಿಟ್ಟಿದ್ದಾರೆ, ಎಸ್ಪೆಷಲಿ ಡೈರೆಕ್ಟರ್ಸ್ಗಳಿಗೆ. ಯಾಕಂತಂದರೆ ಒಂದು ಡೈಲಾಗ್ ಬರವಣಿಗೆ ಅನ್ನೋದು ಏನಿದೆ ಅದು ಯಾವಾಗಲೂ ಕೂಡ ಒಂದು ಸಿನಿಮಾನ ಎನ್ಹ್ಯಾನ್ಸ್ ಮಾಡುತ್ತೆ. ಅವ್ರಿಗೆ ಅಂದ್ಕೊಂಡಿರ್ತಾರೆ ಅದು 2ರಷ್ಟು ಎತ್ತಿ ಹಿಡಿಯುತ್ತೆ ಒಂದು ಬರವಣಿಗೆ ಅನ್ನೋಂಥದ್ದು. ಆ್ಯಂಡ್ ಹಾಡುಗಳು ಅಷ್ಟೇ. ಈ ಸಂದರ್ಭದಲ್ಲಿ ಗುರುಗಳಾದಂಥ ಅರ್ಜುನ್ ಜನ್ಯ ಸರ್ನ ನೆನೆಸ್ಕೊಬೇಕು. ಯಾಕಂತಂದರೆ ನನ್ನ ಲಿರಿಕ್ಸಿಸ್ಟಾಗಿ ಲಾಂಚ್ ಮಾಡಿದಂಥವ್ರವರು ನಾನು ಭಾಳಷ್ಟು ವೇದಿಕೆಗಳಲ್ಲಿ ಹೇಳಿದ್ದೀನಿ. ಆ್ಯಂಡ್ ಅವ್ರ ಜೊತೆ ಯಾವಾಗಲೂ ಬರೆಯೋಕ್ಕೆ ಕೂತಾಗ ಏನೋ ಒಂದು ಅದ್ಭುತ ಮ್ಯಾಜಿಕ್ಗಳಾಗ್ಬಿಡ್ತವೆ. ಸೊ ಆ ಥರ ಮೂಡಿ ಬಂದಂಥ ಸಾಂಗ್ಗಳು ಯೋಗ್ಯದಲ್ಲಿ ಎಲ್ಲ ಸಾಂಗ್ಗಳನ್ನೂ ಕೂಡ ಬರೆದಿದ್ದೆ. ಅದರಲ್ಲಿ ಏನಮ್ಮೆ ಖಂಡಿತ ನೀವೆಲ್ಲ ಕೇಳಿರ್ತೀರ, ದೊಡ್ಡ ಮಟ್ಟದ ಹಿಟ್ ಸಾಂಗು. ತುಂಬ ದೊಡ್ಡ ಜವಾಬ್ದಾರಿ. ಮತ್ತು ಅಯೋಗ್ಯ 2ಗೆ 1 ಸಾಂಗ್ 2 ಸಾಂಗ್ ಸಾಕು ಅಂತಿದ್ದೆ. ಇಲ್ಲ ಎಲ್ಲ ಬರೀಬೇಕು ಅಂತ ಗೆಳೆಯ ಬಿಟ್ಟಿಲ್ಲ. ಆ್ಯಂಡ್ ಸತೀಶಣ್ಣ ಇಲ್ಲ ಎಲ್ಲನೂ ಬರೀಬೇಕಂತ 2 ಸಾಂಗ್ಗಳ ಕಂಪೋಸಿಷನ್ ಆಗಿದೆ. ಖಂಡಿತ ನಿಮ್ಗಳ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ಖಂಡಿತ ರೀಚ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಅರ್ಜುನ್ ಸರ್ ಕೆನಡಾದಲ್ಲಿದ್ದಾರೆ, ಅದರಿಂದಾಗಿ ಬರೋಕ್ಕಾಗಿಲ್ಲ. 15 ನಂತರ ಬರ್ತಾರೆ. ಮುಂದಿನ ಪ್ರೆಸ್ ಮೀಟ್ಗಳಲ್ಲಿ ಖಂಡಿತ ಭಾಗವಹಿಸ್ತಾರೆ. ಅವ್ರ ಪರವಾಗಿ ನಾನು ಎಲ್ಲರೂ ಕೂಡ ಶುಭವಾಗಲಿ ಅಂತ ಕೇಳ್ತೀನಿ. ಆ್ಯಂಡ್ ಸತೀಶ್ ಸರ್ ಮತ್ತು ರಚಿತಾರಾಮ್ ಮೇಡಮ್ ಆ ಒಂದು ನಾನು ಅಯೋಗ್ಯ ಸಾಂಗ್ 100 ಮಿಲಿಯನ್ ಆದಾಗ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ. ಅಂದರೆ ಆ ಪೇರೆ ಹಂಗಿದೆ, ಎಷ್ಟೆಲ್ಲ ನೋಡಿದ್ರು ಸಾಂಗ್ ನೋಡ್ಬೇಕಂತ ಅನಿಸುತ್ತೆ. ಸೊ ಅಷ್ಟು ಮುದ್ದಾಗಿ ಆ ಒಂದು ಪಾತ್ರಗಳಿಗೆ ಜೀವ ತುಂಬಿದ್ರು. ಆ್ಯಂಡ್ ಎಲ್ಲೋ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನೋಡೋ ಅಂಥ ಜೋಡಿ ಥರನೇ ಕಾಣಿಸುತ್ತೆ. ಆ ಪೋಸ್ಟರ್ ಇರ್ಬೋದು, ಅಷ್ಟು ನೈಜವಾಗಿದೆ ಆ ಫೋಟೋಶೂಟ್ ಇರ್ಬೋದು. ಆ್ಯಂಡ್ ಎಲ್ಲ ತಂತ್ರಜ್ಞರಿಗೆ ಶುಭವಾಗಲಿ, ಎಲ್ಲ ಕಲಾವಿದರಿಗೆ ಶುಭವಾಗಲಿ, ನಮಗೂ ಶುಭ ಕೋರಿ ಅಂತ ಕೇಳ್ಕೊತೀನಿ. ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್. ಮತ್ತು ಇದೀಗ ಅಯೋಗ್ಯ 2 ಬಗ್ಗೆ ನಿಮ್ಮ ಮಾತು. ಮೊದಲನೇದಾಗಿ ಈ ಚಿತ್ರದ ನಿರ್ಮಾಣ ಮಾಡ್ತಾ ಇರುವ ನಿರ್ಮಾಪಕನಿಗೆ ಒಂದು ದೊಡ್ಡ ಜವಾಬ್ದಾರಿ. ಹಾಗೆ ಅವರು ಇದನ್ನು ಆಯ್ಕೆ ಮಾಡಿಕೊಂಡಿರೋದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೀನಿ ಸರ್. ನಾವು ಚಿತ್ರರಂಗದಲ್ಲಿ ಒಂದು ನಿರ್ಮಾಪಕನ ಅನ್ನದಾತ ಅಂತ ಕರಿತೀವಿ, ಹಾಗೆ ಒಬ್ಬ ನಿರ್ದೇಶಕನ ಗುರು ಅಂತ ಕರಿತೀವಿ. ವಯಸ್ಸಲ್ಲಿ ಸಣ್ಣವನಾದರೂ ಕೂಡ ಮಹೇಶ ನನಗೆ ಗುರು ಈ ಸಿನಿಮಾದಲ್ಲಿ. ಮತ್ತು ಇವತ್ತು ಅಯೋಗ್ಯ ಅನ್ನೋ ಟೈಟ್ಲ್ ಇದೆಯಲ್ಲ, ಬಹಳ ಒಂದು ರೀತಿಯಾದ ವಿಭಿನ್ನವಾದ ಟೈಟ್ಲ್ ಕನ್ನಡ ಚಿತ್ರರಂಗಕ್ಕೆ. ಯಾಕೆಂದರೆ ನಮ್ಗೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕು. ಇವತ್ತು ಸಿಟಿನಲ್ಲಿ ಏನಾಗಿದೆ, ಇದು ಕಂಪ್ಲೀಟ್ ಕಲುಷಿತವಾದ ನೀರು, ಕಲುಷಿತವಾದ ಗಾಳಿ. ಹಾಗಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಅಯೋಗ್ಯ 2ನೇ ಸಿನಿಮಾ ನೋಡಲೇಬೇಕಾಗತ್ತೆ. ಹಾಗಾಗಿ ನಾವು ಮತ್ತೆ ಮಂಡ್ಯಕ್ಕೆ ಹೋಗಲೇಬೇಕಾಗತ್ತೆ. ಅದನ್ನು ನೋಡಬೇಕು ಅಂತಂದರೆ ಅದ್ಭುತವಾದ 2 ಜೋಡಿಗಳನ್ನ ನೋಡಬೇಕಾಗತ್ತೆ. ಅದಕ್ಕೆ ನಾನು ನನ್ನ ಗುರುಗಳಾದಂಥ ವಿ ಕಾರಂತರು ಏನೊಂದು ಪ್ರಾರಂಭ ಮಾಡಿದ್ರು, ಒಂದು ನೀನಾಸಂ ಅನ್ನೋದು ಮೊದಲೇ ಪ್ರಾರಂಭ ಆಗಿತ್ತು. ಅಲ್ಲಿ ಕಲೆಯನ್ನು ಕಲಿತು ಬಂದಂಥ ನನ್ನ ಗೆಳೆಯ ನೀನಾಸಂ ಸತೀಶ್ ಈ ಚಿತ್ರದ ನಾಯಕ. ಹಾಗೆ ನಾನು ಬಹಳ ಮೆಚ್ಚುವಂಥ ಹಾಗೂ ಅತ್ಯಂತ ಬುದ್ಧಿವಂತ ಒಂದು ಹೀರೋಯಿನ್ ಅಂತಂದರೆ ಅದು ರಚಿತಾರಾಮ್. ಯಾಕೆಂದರೆ ಇಬ್ಬರು ಜೋಡಿ ನೋಡ್ತಾ ಇದ್ದಾಗ ನಂಗೆ ಅನಿಸೋದು, ನನಗೆ ಈ ಸಿನಿಮಾ ಮಾಡುವಾಗ ಆವಾಗ ಕೋವಿಡ್ ಇರಲಿಲ್ಲ. ಈ ಕೋವಿಡ್ಗೆ ಮುಂಚೆ ಈ ಸಿನಿಮಾ ಆಗುತ್ತೆ. ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದಾಗ ಬೇಕಾದಷ್ಟು ಆಯ್ಕೆಗಳಿದ್ದಾರೆ, ಬೇಕಾದಷ್ಟು ನಟಗಳಿದ್ದಾರೆ. ನನಗೆ ಅಂತ ಒಂದು ಸ್ಥಾನವನ್ನು ಮಾಡಿಕೊಟ್ಟಂಥ ಅವತ್ತಿನ ಆ ನಿರ್ಮಾಪಕ ಚಂದ್ರಶೇಖರ್ ಅವ್ರನ್ನ ಇವತ್ತು ನಾನು ನೆನೆಸ್ಕೊತೀನಿ. ಹಾಗೆಯೇ ಈ ಚಿತ್ರದಲ್ಲಿ ಕೇವಲ ಬರೀ ಕಲಾವಿದರು ಇದ್ದರೆ ಸಾಲದು, ಅಂಥ ಉತ್ತಮವಾದ ತಂತ್ರಜ್ಞರು ಇರಬೇಕಾಗತ್ತೆ. ಅದರ ಆಯ್ಕೆ ಕೂಡ ಮಾಡಿದರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಅವತ್ತಿನ ಸಂಗೀತ, ಅರ್ಜುನ್ ಜನ್ಯ ಸಂಗೀತ ಆಗಿರ್ಬೋದು, ಅಥವಾ ಆ ಫೋಟೋಗ್ರಫಿ ಕ್ಯಾಮ್ರಾಮನ್ ಅಮರ್ತಿದ್ದೀನಿ. ಹಾಗೆ ನನ್ನ ಗೆಳೆಯರಾದಂಥ ಅನೇಕ ಜನ ಇಲ್ಲಿ ಕೂತಿದ್ದಾರೆ. ಅದು KR ಪೇಟೆಗೆ ಬೆನ್ನು ತಟ್ಟಿದ್ದೀನಪ್ಪ, ಬೆನ್ನ ಮೇಲೆ ಹೊಡೆದಿಲ್ಲ. ಚೆನ್ನಾಗಿ ಇನ್ನೂ ಚೆನ್ನಾಗಿ ಮೇಲಕ್ಕೆ ಬರ್ತೀಯ. ಹಾಗೆ ನಮ್ಮ ಭರ್ಜರಿ
ಚೇತನ್ ಅವರು ಕೂಡ ಬಹಳ ನನ್ನ ಅಚ್ಚುಮೆಚ್ಚಿನ ನಿರ್ದೇಶಕರು. ಹಾಗೆ ಇಲ್ಲಿ ನನ್ನ ಗೆಳೆಯ ಕೂತಿದ್ದಾನೆ, ಏನು ಹೇಳೋದು ನಾಣಿ ಬಗ್ಗೆ, ಅದ್ಭುತವಾದ ಕಲಾವಿದ. ಹಾಗೆ ಅರುಣ ನನ್ನ ಜೊತೆ 2-3 ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಬಹಳ ನಾನು ಮೆಚ್ಕೊಂಡಿದ್ದು ಈ ಸಿನಿಮಾದಲ್ಲಿ ಅವರ ಪಾತ್ರ. ಹಾಗೂ ಲಿಫ್ಟ್ ಮ್ಯಾನ್ ಅಂತ ನಾನು 200ನೇ ಚಿತ್ರ ಮಾಡಬೇಕಾದ್ರೆ ನಾನು ಆಯ್ಕೆ ಮಾಡ್ಕೊಂಡಿದ್ದ ನಟಿ ಅದು ಅರುಣ ಬಾಲರಾಜ್. ಯಾಕೆಂದರೆ ಆಕೆಗೆ ಅದ್ಭುತವಾದ ಒಂದು ಅಭಿನಯ ಕಲೆ ಇದೆ. ಹಾಗಾಗಿ ಅವರು ಕೂಡ ಈ ಚಿತ್ರದಲ್ಲಿ ಮತ್ತೆ ಮರುಪ್ರವೇಶ ಮಾಡ್ತಾಯಿದ್ದಾರೆ. ಹಾಗೂ ನಮ್ಮ ಪಾವಗಡ ಮಂಜು ನಾನು ಅವ್ರನ್ನ ನೀವು ಇದ್ರಲ್ಲಿ ಮಾಡಿದ್ರಾ, ಇದು ಬಿಗ್ ಬಾಸ್? ಹೌದು, ಅವರು ಇವಾಗ ಅವರೇ ಬಿಗ್ ಬಾಸ್ ಈಗ ನಮಗೆಲ್ಲ. ಹೀಗಾಗಿ ಈ ಬೆದಲ್ಲೆಲ್ಲ ಸೇರಿಸೋದು ನೋಡಿ, ಏನಂದರೆ ಒಂದು ಅದ್ಭುತವಾದ ಅಡುಗೆ ಆಗಬೇಕು ಅಂದರೆ ನಿಜವಾದ ಒಂದು ಒಳ್ಳೆ ಹದ ಬರಬೇಕು. ಈ ಹದಕ್ಕೆ ಸರಿಯಾದ ಕಲಾವಿದರನ್ನ ಮತ್ತೆ ಸೇರಿಸಿದ್ದಾರೆ. ಯಾಕೆಂದರೆ ಮೊದಲನೇ ಸಿನಿಮಾ ಮಾಡೋದೇ ಬಹಳ ಕಷ್ಟ, ಒಂದು ಸಿನಿಮಾ ಮಾಡೋದೇ ಕಷ್ಟ. ಅದು 6 ವರ್ಷದ ನಂತರ ಕೋವಿಡ್ ಎಲ್ಲ ಕಳೆದು ಎಷ್ಟೋ ಜನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಆ ಮಧ್ಯದಲ್ಲಿ ನಾವು ಇನ್ನೂ ಜೀವಂತವಾಗಿದ್ವಿ. ಯಾಕೆಂದರೆ ಆ ದೇವರು ಇವತ್ತೇನು ಬಸವನಗುಡಿ ಆ ಬಸವಣ್ಣನ ಮುಂದೆ ಕೂತಿದ್ದೀವಿ. ಹಾಗೆ ಗಣೇಶನ ಆಶೀರ್ವಾದ ಇದೆ. ಯಾಕೆಂದರೆ ಯಾವುದೇ ಒಂದು ವಸ್ತು ಅದಕ್ಕಾಗಬೇಕಾದ್ರೆ ದೈವ ಸಂಕಲ್ಪ ಇರಬೇಕು. ಅದೆಲ್ಲ ಅತ್ಯಂತ ಪ್ರೀತಿ ಪಾತ್ರನಾದ ನಮ್ಮ ಮಹೇಶ್ಗೆ ಯಾರಂದರೆ ಅವ್ರ ತಾಯಿ. ಆ ತಾಯಿಯ ಆಶೀರ್ವಾದ ಯಾವಾಗಲೂ ಹೇಳ್ತಾ ಇರ್ತಾನೆ ಅವನು. ಯಾಕೋ ಇಲ್ಲಿದ್ದಾರೆ, ಇಲ್ಲಿದ್ದಾರೆ, ಕರೆಕ್ಟ್. ಅವ್ರ ತಾಯಿ ಅವರು ಆ ಸಿನಿಮಾ ಮಾಡುವಾಗ ನಮ್ಮ ತಾಯಿ ಇದ್ದರು. ಆವಾಗ ನನ್ನ ಒಂದು ಘಟನೆ ನಡೀತು, ಅದನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಅದಾದ ನಂತರ ಈ ಹಲವಾರು ವಿಚಾರಗಳು ನಮ್ಮಲ್ಲೇ ನಡೀತು. ಆದರೂ ಇವತ್ತು ಈ ಒಂದು ಸಿನಿಮಾ ಮೂಲಕ ಮತ್ತೆ ನನ್ನ ಆರೋಗ್ಯ ಮತ್ತೆ ಇಂಪ್ರೂವ್ ಆಗುತ್ತೆ. ಎಲ್ಲರೂ ನಾನು ಕೇಳೋದು, ನೀವು ಹೇಗಿದ್ದೀರಾ, ನಿಮ್ಮ ಆರೋಗ್ಯ ಹೇಗಿದೆ ಅಂತ. ಇನ್ಮೇಲೆ ಅವ್ರು ಹೇಳ್ತೀನಿ ನನ್ನ ಆರೋಗ್ಯ ಇಂಪ್ರೂವ್ ಆಗಿಬಿಟ್ಟಿದೆ. ಯಾಕೆಂದರೆ ನನ್ನ ಆರೋಗ್ಯ ಪಾರ್ಟ್ 2ನಲ್ಲಿ ಮಾಡ್ತಾಯಿದ್ದೀನಿ ಅಂತ ಖಂಡಿತವಾಗಿ ಹೇಳ್ತೀನಿ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸುಂದರರಾಜ್ ಸರ್. ಸರ್, ಅಯೋಗ್ಯ 2 ಬಗ್ಗೆ. ಎಲ್ರಿಗೂ ನಮಸ್ಕಾರ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮಗಳಿಗೆ, ಸ್ನೇಹಿತರಿಗೆಲ್ಲ ನಮಸ್ಕಾರ. ವೇದಿಕೆ ಮೇಲಿರುವಂಥ ಎಲ್ಲ ಕಲಾವಿದರ ಮಿತ್ರರಿಗೆ, ಹಿರಿಯರಿಗೆ, ಕಿರಿಯರಿಗೆ ನನ್ನ ವಂದನೆಗಳು. ಸಿನಿಮಾ ಬಗ್ಗೆ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಿದ್ದಾರೆ ನಿರ್ದೇಶಕರು. ಮತ್ತೊಮ್ಮೆ ಈ ಸಿನಿಮಾ ಶುರುವಾಗ್ತಾ ಇದೆ ಅನ್ನೋದೇ ಒಂದು ಖುಷಿ. ಸುಂದರಣ್ಣ ಹೇಳಿದಾಗೆ ಒಂದು ಸಿನಿಮಾ ಮಾಡೋದೇ ಕಷ್ಟ, ಮತ್ತೆ ಅದರ 2ನೇ ಭಾಗ ಬರ್ತಾ ಇದೆ ಅಂದರೆ ಅವರ ಶ್ರಮ ಎಷ್ಟಿರುತ್ತೆ ಅಂತ ಹೇಳಿ, ಇಡೀ ತಂಡದ ಶ್ರಮ ತುಂಬ ಇರುತ್ತೆ. ನಮಗೆ ಸಾಥ್ ಕೊಟ್ಟಂತಹ ನಮ್ಮ ಮುನೇಗೌಡರು ಈ ಸಿನಿಮಾಗೆ ನಿರ್ಮಾಪಕರಾಗಿದ್ದಾರೆ, ಅವರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳ್ತೀನಿ. ಆಮೇಲೆ ಮೊದಲ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದರು ಟೆಕ್ನಿಷಿಯನ್ಸ್ ಎಲ್ಲರೂ ಈ ಸಿನಿಮಾಗೂ ಕಂಟಿನ್ಯೂ ಆಗಿದ್ದಾರೆ. ಕೆಲವರು ಸಿಗೋದಿಲ್ಲ, ಆದರೂ ಇದೇನೋ ಗೊತ್ತಿಲ್ಲ, ಈ ಟೈಮು ಶುರು ಮಾಡಿ ಟೈಮಲ್ಲಿ ನಿರ್ದೇಶಕರ ಮನಸ್ಥಿತಿ ಆಗಿತ್ತೇನೋ, ಎಲ್ಲರೂ ಮತ್ತೆ ಅವರೇ ಕೂತಿದ್ದೀವಿ ಎಲ್ಲರೂ ಅದೇ ಜಾಗದಲ್ಲಿ. ಇಲ್ವಾ ನರಸಿಂಹಣ್ಣ ಹೊಸಬರ? ಅದಕ್ಕೇನು ಕೈ ಎತ್ತಿದ್ದೀವೋ? ಈ ಚಿತ್ರಕ್ಕೆ, ಮೊದಲ ಅಯೋಗ್ಯ ಚಿತ್ರಕ್ಕೆ ನಮಗೆಷ್ಟು ಬೆನ್ನು ತಟ್ಟಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದೀನಿ ಇಡೀ ಕರ್ನಾಟಕ ಜನತೆಗೆ ಮತ್ತೊಮ್ಮೆ ಕೇಳ್ಕೊತೀನಿ. ಇಡೀ ತಂಡದ ಪರವಾಗಿ ಕೇಳ್ತಾ ಇದ್ದೀನಿ, ನಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಇರಲಿ, ಪ್ರೋತ್ಸಾಹ ಇರಲಿ ಅಂತ ಕೇಳ್ತಾ, ಇದರಲ್ಲಿ ಪಾತ್ರ ಮಾಡ್ತಿರುವಂಥ ನಮ್ಮ ಸಹಪಾಠಿಗಳೆಲ್ಲರಿಗೂ ನನ್ನ ಧನ್ಯವಾದ. ವಿಶೇಷವಾಗಿ ನಿರ್ದೇಶಕರಾದಂಥ ಮಹೇಶ್ ಸರ್ಗೆ, ಅವರು ಹೇಳಿದ್ರು ನಾನು ಯಾರ ಮನೆಗೂ ಹೋಗಿಲ್ಲ, ಫೋನ್ ಮಾಡಿದೆ, ಎಲ್ಲ ಒಪ್ಕೊಂಡ್ಬಿಟ್ರು ಅಂತ. ಬಾಂಧವ್ಯ ಅನ್ನೋದೊಂದಿರುತ್ತಲ್ಲ, ನಂಬಿಕೆ, ಅದು ತುಂಬ ಕೆಲಸ ಮಾಡಿದೆ ಇಂಥ ಟೈಮಲ್ಲಿ. ನೀವು ಯಾಕೆ ನಮ್ಮ ಮನೆವರೆಗೂ ಬರ್ತೀರಿ, ವಾಟ್ಸಪ್ಪಲ್ಲಿ ಕಳಿಸಿ, ಇಲ್ಲ ಫೋನ್ ಮಾಡಿ ಸಾಕು ಅಂತೀವಿ. ಅದರ ಅರ್ಥ ಏನು ಅಂದರೆ ಅಷ್ಟು ಬಂಧುವಾಗಿದೆ ಅಂತ ಸಂಬಂಧ. ಹೌದು, ಟಿ ವಿ ಮೂಲಕ ಎಲ್ಲರ ಮನೆಗೂ ಪರಿಚಯ ಮಾಡಿಸ್ಬಿಟ್ಟಿದ್ದಾರೆ ಅವ್ರು ನಮ್ಮನ್ನು. ಮಾಸ್ತಿ ಸಾರು ಅವ್ರು ಕೇಳೋ ಹಾಗೆ ಇಲ್ಲ ಬಿಡಿ. ನಮ್ಮ ಕನ್ನಡದ ಆಸ್ತಿನೇ ಅವರು. ಅರ್ಜುನ್ ಸರ್ ಹೇಳ್ದಂಗೆ, ನಮ್ಮ ಚೇತನ್ ಸರ್ ಹೇಳಿದಾಗೆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದರೆ ಒಬ್ರಿಗೊಬ್ರಿಗೆ ಅದನ್ನು ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ. ಸೊ ಈ 2ನೇ ಸಿನಿಮಾಗೂ ನಾವೆಲ್ಲ ಹೆಜ್ಜೆ ಇಟ್ಟಿದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳ್ತಾ, ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ಅಯೋಗ್ಯ 2 ಒಂದಿಗಿಂತ ಅದ್ಭುತವಾಗಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನಮಗಿರಲಿ. ನಮಸ್ಕಾರ. ದಯವಿಟ್ಟು ಕ್ಷಮಿಸಬೇಕು, ನಾನು ಮಾಸ್ತಿಯವರ ಹೆಸರನ್ನು ಮರೆತುಬಿಟ್ಟಿದ್ದೆ. ಹಾಗೆ ನರಸಿಂಹನ್ ಕೂಡ ಮರೆತುಬಿಟ್ಟಿದ್ದೆ. ಯಾಕೆಂದರೆ ನಮ್ಮ ಕಣ್ಮುಂದೆ ಅವ್ರು ಇರ್ತಾರೆ, ನಾವು ನೋಡಿದ ಮೇಲೆ ಅವ್ರನ್ನ ನೆನೆಸ್ಕೊಳ್ಳೋದು ತಪ್ಪಾಗುತ್ತೆ. ಮೊದಲನೇದಾಗಿ ನರಸಿಂಹ ಅವನು ಇನ್ನೂ ಮ್ಯಾನೇಜರೇ ಆಗಿರಲಿಲ್ಲ. ಆವಾಗ ನಾನು ಸಿನಿಮಾಗಳು ನಟಿಸ್ತಾ ಇದ್ದೆ. ಒಂದು ಮಾತು ಕೇಳೋದು, ಸರ್ ನಮ್ಗೆ ಕಾರ್ಡ್ ಕೊಡಿಸಿ ಸರ್, ಹಿಂಗೊಂದು ಕಾರ್ಡ್ ಕೊಡಿಸಿ ಸರ್ ಅಂದ. ಇವತ್ತು ಅವ್ರು ನನಗೆ ಫೋನ್ ಮಾಡಿ, ನೋಡಿ ಸರ್ ಇವತ್ತು ಅವ್ನು ಮ್ಯಾನೇಜರ್ ಆಗಿದ್ದಾನೆ. ನನಗಂತೂ ಭಾಳ ಹೆಮ್ಮೆ ಆಗುತ್ತೆ.
ಹಾಗೆ ನಮ್ಗೆ ತುಂಬ ಜನ ಫ್ಯಾನ್ಸ್ ಇರ್ತಾರೆ. ನಮಗೆಲ್ಲ ನೋಡಿದಾಗ ಹಲೋ ಸುಂದರರಾಜ್ ಅಂತಾರೆ, ಹಲೋ ಸತೀಶ್ ಅಂತಾರೆ, ಹಾಗೆ ರಚಿತಾರಾಮ್ ಅಂತಾರೆ ಅಂತೆ. ಆದರೆ ಒಬ್ಬ ರೈಟರ್ನ ಫ್ಯಾನ್ ಆಗಬೇಕು ಅಂತಂದರೆ ಭಾಳ ಗ್ರೇಟ್. ನಾನು ಅವ್ರ ಫ್ಯಾನು, ಮಾಸ್ತಿ ಫ್ಯಾನ್. ಕೇಳಿಸ್ಕೊಳ್ಳಿ ಮಾಸ್ತಿ. ನಾವು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಒಂದು ಅದ್ಭುತವಾದ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವ್ರು, ಅವ್ರು ನೆನೆಸ್ಕೋತೀವಿ. ಆದರೆ ನಮ್ಮ ಸಿನಿಮಾ ರಂಗಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆಯುವಷ್ಟು ಯೋಗ್ಯ ಇರೋರು ಮಾಸ್ತಿ, ನಮ್ಮ ಕನ್ನಡದ ಮಾಸ್ತಿ ಸರ್. ನೀವು ನಮ್ಮ ಆಸ್ತಿ ಸರ್. ಹಾಗಾಗಿ ಮತ್ತಷ್ಟು ಇದಕ್ಕೆ ಬಲ ಕೊಡ್ತೀರಾ ಅನ್ನೋ ನಂಬಿಕೆ ಜೊತೆಗೆ ಮತ್ತೊಮ್ಮೆ ನಿಮಗೆ ವಂದನೆಗಳು ಹೇಳ್ತೀನಿ. ನಮಸ್ಕಾರ. ನಮ್ಮ ನರಸಿಂಹಣ್ಣ ಕ್ಷಮೆ ಇರಲಿ, ಸುಮಾರು ಸಿನಿಮಾಗಳು ಮಾಡಿದ್ದೀವಿ ನಾವು. ಯಾರು ನಮ್ಮ ತರುಣ್ ಸುಧೀರ್ ಮತ್ತು ಶರಣ್ ಸರ್ ಜೊತೆಯಲ್ಲಿ, ಅದಕ್ಕೆಲ್ಲ ಇವರೇ ಮ್ಯಾನೇಜರು. ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದೇನೋ ಕಲರ್ ಕಾಣಲಿಲ್ಲ ನನಗೆ, ಇಬ್ಬರು ಒಂದೇ ಕಲರ್ ನಾವು. ವಿಶೇಷವಾಗಿ ಈ ಚಿತ್ರದಲ್ಲಿ ನಮ್ಮ ನಾಯಕ ನಟರು ಸತೀಶ್ ಸರ್ ಹಾಗೂ ರಚಿತಾ ಮೇಡಮ್ ಎಲ್ಲ ಸಹ ಕಲಾವಿದರಿಗೆ ಸಪೋರ್ಟ್ ಕೊಟ್ಕೊಂಡು ಮೊದಲನೇ ಸಿನಿಮಾ ಎಷ್ಟು ಚೆನ್ನಾಗಾಯಿತು ಅಷ್ಟು ಚೆನ್ನಾಗಿ ಬೆನ್ನು ತಟ್ಕೊಂಡು ಬಂದಿದ್ದಾರೆ. ಅವ್ರಿಗೂ ವಿಶೇಷವಾದ ಅವರಿಬ್ಬರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ ಮೇಡಮ್. ಇಲ್ಲೇ ಇದ್ದೀನಿ ಸರ್. ಥ್ಯಾಂಕ್ ಯು ತಬಲಾ ನಾಣಿ ಸರ್. ಅರುಣ ಮ್ಯಾಮ್ ಮಾತನಾಡಬೇಕು, ಆದರೆ ಅದಕ್ಕೂ ಮೊದಲು ನಮ್ಮ DOP ಸಿನಿಮಾಟೋಗ್ರಾಫರ್ ಬಂದಿದ್ದಾರೆ ವಿಶ್ವಜಿತ್ ರಾವ್ ಅವರು. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಬನ್ನಿ ಸರ್ ಪ್ಲೀಸ್. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾಟೋಗ್ರಾಫರ್ ವಿಶ್ವಜಿತ್ ರಾವ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಓಕೆ, ತಬಲಾ ನಾಣಿ ಸರ್ ಶೂಟಿಂಗ್ ನಿಮಿತ್ತ ತೆರಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಬಲಾ ನಾಣಿ ಸರ್. ಸ್ವಲ್ಪ ಬಚ್ಚೇಗೌಡರಿಂದ ದೂರ ಇದ್ದಷ್ಟು ಒಳ್ಳೆಯದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದೀಗ ನೇರವಾಗಿ ನಮ್ಮ ಅರುಣ ಮ್ಯಾಮ್, ಎಲ್ರಿಗೂ ಅಯೋಗ್ಯ ಆದರೆ ನಿಮಗೆ ನಿಮ್ಮ ಮಗ ಖಂಡಿತ ಯಾವತ್ತಿದ್ರೂ ಯೋಗ್ಯನೇ. ನೀವು ಯೋಗ್ಯ 2 ಬಗ್ಗೆ ಮಾತಾಡ್ಬೇಕೀಗ. ಖಂಡಿತವಾಗ್ಲು ಎಲ್ರಿಗೂ ನಮಸ್ಕಾರ. ನಾಣಿ ಸರ್ ಹೋಗ್ಬಿಟ್ಟು ಬನ್ನಿ, ಶುಭವಾಗಲಿ ನಿಮಗೆ. ಇಲ್ಲಿದ್ದೀನಿ. ನಮಸ್ಕಾರ ಸರ್. ವೇದಿಕೆ ಮೇಲೆ ಇರ್ತಂಥ ಎಲ್ಲ ಗಣ್ಯರಿಗೆ, ನಮ್ಮ ಹೀರೋಯಿನ್ಗೆ, ನನ್ನ ಜೊತೆ ಅಯೋಗ್ಯ 1ನಲ್ಲಿ ಕೆಲಸ ಮಾಡಿದಂಥ ಎಲ್ಲ ತಂತ್ರಜ್ಞರಿಗೆ, ನಿರ್ದೇಶಕರಿಗೆ ಎಲ್ರಿಗೂ ನಾನು ನಮಸ್ಕಾರ ಅಂತ ಹೇಳ್ತಾ, ಮೇಯ್ನಾಗಿ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಅಂತ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ಕೋತಾ ಇದ್ದೀನಿ. ಅಯೋಗ್ಯ 1ನ ನೀವೆಲ್ಲ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಅದೇ ಥರ ಅಯೋಗ್ಯ 2 ಇವಾಗ ಶುರುವಾಗತ್ತೆ ನಾಳೆಯಿಂದ. ಇವತ್ತು ಪೂಜೆ ಮೂಲಕ ಶುರುವಾಗಿದೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಒಂದು ಸಿನಿಮಾ ಜನಕ್ಕೆ ಮುಟ್ಟಬೇಕು, ಸಿನಿಮಾ ಗೆಲ್ಲಬೇಕು ಅಂದರೆ ಅದಕ್ಕೆ ಪತ್ರಿಕಾ ಮಿತ್ರರು ಎಷ್ಟು ಮುಖ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತು. ನಿಮ್ಮ ಎಲ್ಲರ ಸಹಕಾರ ಹಾಗೂ ಬೆಂಬಲದಿಂದ ಕನ್ನಡ ಚಿತ್ರ ಖಂಡಿತವಾಗ್ಲೂ ಗೆಲ್ಲುತ್ತೆ. ಈಗ ಗೆದ್ದಿರುವ ಎಲ್ಲ ಚಿತ್ರದ ಮೇನ್ ಪಾಲ್ದಾರರು ನೀವೇ ಆಗಿರ್ತೀರ. ಯಾಕಂದರೆ ಇದನ್ನು ತೋರಿಸೋದು ಅಥವಾ ಜನಕ್ಕೆ ಹೇಳೋದು ಅದು ನಿಮ್ಮ ಕರ್ತವ್ಯ ಆಗಿರುತ್ತೆ. ನೀವು ಬಹಳ ಅಚ್ಚುಕಟ್ಟಾಗಿ ಅದನ್ನು ಮಾಡಿರ್ತೀರಿ. ಆಗ ಜನ ಅದನ್ನು ಇಷ್ಟಪಡ್ತಾರೆ. ಇಲ್ಲಾಂದರೆ ಎಷ್ಟು ಒಳ್ಳೆ ಚಿತ್ರ ಮಾಡಿದ್ರು ಅದು ಜನಕ್ಕೆ ಮುಟ್ಟದೇ ಹೋದರೆ ಮಾಡಿ ಏನೂ ಪ್ರಯೋಜನ ಆಗಲ್ಲ. ದಯಮಾಡಿ ನಮ್ಮ ಅಯೋಗ್ಯ 2ನ ಜನರಿಗೆ ಮುಟ್ಟಿಸುವ ಕಾರ್ಯನ ಅಯೋಗ್ಯ 1ನಲ್ಲಿ ನೀವು ಹೇಗೆ ಮಾಡಿದ್ರೋ ಅದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಅಂತ ಕೇಳ್ಕೊತೀನಿ. ಅಯೋಗ್ಯ 1 ಮಾಡಿದಾಗ 6 ವರ್ಷದ ಹಿಂದೆ ಇಷ್ಟು ಜನಸಂಖ್ಯೆ ಇರಲಿಲ್ಲ ನಮ್ಮ ಕರ್ನಾಟಕದಲ್ಲಿ. ಈ ಕೋವಿಡ್ ಆದಮೇಲೆ ಇದ್ದಕ್ಕಿದ್ದಾಗೆ ತುಂಬ ಜನ ಬಂದ್ಬಿಟ್ಟಿದ್ದಾರೆ. ಅಂದರೆ ಬಂದಿರೋ ಥರ ಕಾಣಿಸ್ತಾ ಇದ್ದಾರೆ. ಬಂದಿದ್ದಾರೋ ಇಲ್ವೋ ಕಾಣಿಸ್ತಿದ್ದಾರೋ ಅದು ಎಲ್ಲರ ಅನುಭವಕ್ಕೂ ಬಂದಿರುತ್ತೆ. ರಸ್ತೆಯಲ್ಲಿ ಯಾವಾಗ ಹೋದರೂ ಟ್ರಾಫಿಕ್ಕು, ಎಷ್ಟು ಹೊತ್ತಲ್ಲಿ ಹೋದರೂ ಟ್ರಾಫಿಕ್ಕು. ಅದರಲ್ಲಿರೋ ಅರ್ಧ ಜನನಾದರೂ ನಮ್ಮ ಕನ್ನಡ ಸಿನಿಮಾನ ನೋಡಿದ್ರೆ ಇವತ್ತು ಇನ್ನಷ್ಟು ಕನ್ನಡ ಸಿನಿಮಾ ಪೂಜೆಗಳಾಗತ್ತೆ, ಸಾಕಷ್ಟು ಕೆಲಸ ಆಗುತ್ತೆ, ಇಂಡಸ್ಟ್ರಿ ಇನ್ನೂ ಎತ್ತರದ ಮಟ್ಟಕ್ಕೆ ಬೆಳೆಯುತ್ತೆ. ಯಶಸ್ವಿ ಆದಂಥ ಕನ್ನಡ ಸಿನಿಮಾ ಮಾತ್ರ ಬೇರೆ ಭಾಷೆಯಲ್ಲಿ ಡಬ್ ಮಾಡಿಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಆದರೆ ನೀವು ಬಂದು ನಮಗೆ ಚಿತ್ರ ಮಾಡಿಕೊಡಿ ಅಂತ ಒಬ್ಬರೋ ಇಬ್ಬರೋ ನಿರ್ದೇಶಕರನ್ನ ಕರ್ಕೊಂಡು ಹೋಗಿದ್ದಾರೆ. ಹಾಗೆ ನಮ್ಮ ಮಹೇಶ್ ಅವರು ಮುಂದಿನ ಸಾಲಲ್ಲಿ ಅಲ್ಲೇ ಇರಲಿ, ನಮ್ಮ ಮಹೇಶ್ ಅವ್ರನ್ನೂ ಕರ್ಕೊಂಡು ಹೋಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮಹೇಶ್ ಬೇಡ ಅಂತ ಹೇಳಿದ್ರೆ ಅವ್ರು ಬಿಡಲ್ಲ. ಮಹೇಶ ಹೋದರೆ ಆವಾಗ ನಮ್ಮ ಕನ್ನಡದ ಒಂದಷ್ಟು ಜನನೂ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ನಾನು ಇದನ್ನು ವಿಶ್ ಮಾಡ್ತಾ ಇದ್ದೀನಿ. ಕರ್ಕೊಂಡು ಹೋಗೋದೇನು ಬೇಡ, ಬಂದು ನಮ್ಮಲ್ಲೇ ಅವರು ಚಿತ್ರ ಮಾಡುವಷ್ಟು ಪೊಟೆನ್ಷಿಯಲ್ ನಮ್ಮಲ್ಲಿದೆ. ಅದನ್ನು ಬಂದು ಅವ್ರುಗಳು ಉಪಯೋಗಿಸ್ಕೊಂಡ್ರೆ ಎಲ್ರಿಗೂ ಅದು ಹೆಲ್ಪ್ ಆಗುತ್ತೆ, ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕಾಗಿದೆ. ಇವಾಗ ಬೆಳಿಬೇಕಾಗಿದೆ ಅಂದರೆ ಬೆಳೆದಿಲ್ಲ ಅಂತಲ್ಲ, ಎತ್ತರದ ಮಟ್ಟದಲ್ಲಿ ನಿಲ್ಲಬೇಕು. ಯಾವ ಒಂದು ಮಟ್ಟದಲ್ಲಿ ಇರಬೇಕು ಅಂದರೆ ಜನ ಅದನ್ನು ಬೇರೆ ಇಂಡಸ್ಟ್ರಿ ಜನ ತಿರುಗಿ ನೋಡೋ ಹಾಗೆ, ನಮ್ಮ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯೋ ಹಾಗೆ ನಿಲ್ಲಿಸ್ಬೇಕು ಅಂತ
ಅದರ ಜವಾಬ್ದಾರಿಯನ್ನು ನಮ್ಮ ಕನ್ನಡದ ನಾಯಕ ನಟರೆಲ್ಲರೂ ಹೊತ್ತಿದ್ದಾರೆ. ಅದನ್ನು ಸಾಕಷ್ಟು ಶ್ರಮ ವಹಿಸಿ ಅದನ್ನು ಮಾಡಿದ್ದಾರೆ. ಹಾಗೆ ಅದು ಮುಂದುವರಿಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬ ನೆಚ್ಚಿನ ಹಾಡಿನ ರೈಟರ್ ಆದಂಥ ನಮ್ಮ ಚೇತನ್ ಸರ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನಿಮ್ಮ ಹಾಡುಗಳು ಫೇಮಸ್ ಆಗಿದ್ವು. ಈ ಸಿನಿಮಾದಲ್ಲೂ ನಿರೀಕ್ಷೆ ಡಬಲ್ ಆಗಿದೆಯಲ್ವಾ ಸರ್? ಹಾಗಾಗಿ ಜನ ಕಾಯ್ತಾ ಇದ್ದಾರೆ ನಿಮ್ಮ ಸಿನಿಮಾಗೆ. ಮಾಸ್ಟರ್ ಸರ್ ನಮಸ್ಕಾರ. ನಾನು ನಿಮ್ಮ ಡೈಲಾಗನ್ನು ಬಹುಶಃ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಅಂತ ಅನಿಸುತ್ತೆ. ನೀವು ಬರ್ಕೊಟ್ಟಂಥ ಲೈನ್ಸ್ ಹೇಳೋದಕ್ಕೆ ಅಂತ ನಾನು ಕಾಯ್ತಾ ಇದ್ದೀನಿ. ಸಾರಿ, ಅಯೋಗ್ಯ ಸಿನಿಮಾದಲ್ಲಿ ಹೇಳಿ ಅಯೋಗ್ಯ 2ನಲ್ಲಿ ಹೇಳಬೇಕು ಅಂತ ಕಾಯ್ತಾ ಇದ್ದೀನಿ. ತುಂಬ ತುಂಬ ಧನ್ಯವಾದಗಳು ಈ ತಂಡಕ್ಕೆ. ಹೌದು, ಮಹೇಶ್ ಅವ್ರದ್ದು ನಮ್ಮದು ಅಯೋಗ್ಯ 1 ಶುರುವಾದಂಥ ಜರ್ನಿ ಮಧ್ಯದಲ್ಲಿ 6 ವರ್ಷದ ಕಾಲ ಬರೀ ಫೋನ್ನಲ್ಲಿ ಮಾತುಕತೆನಲ್ಲಿ ಆಗಿ ಈಗ ಅಯೋಗ್ಯ 2ನಲ್ಲಿ ಮತ್ತೆ ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸ ಯಶಸ್ವಿಯಾಗಿ ಸಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಎಲ್ಲರ ಸಹಕಾರ ಹೀಗೆ ಇರಲಿ. ನರಸಿಂಹ ಸರ್ ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ವಿಶ್ವಜಿತ್ ರಾವ್ ಅಂತ. ಮುಂಚೆ ಒಂದಿಷ್ಟು ಸಿನಿಮಾಗಳಿಗೆ ಸಿನಿಮಾಗ್ರಾಫರ್ ಆಗಿ ಕೆಲಸ ಮಾಡಿದೆ. ಅದಾದಮೇಲೆ ಇತ್ತೀಚೆಗೆ ರಿಲೀಸ್ ಆದಂಥ ಶಾಖಾಹಾರಿ ಸಿನಿಮಾ ಒಂದು ಒಳ್ಳೆಯ ಹೆಸರು ತಂದು ಕೊಡ್ತು. ಅದನ್ನು ನೋಡಿ ಸತೀಶ್ ಸರ್ ಕರೆದು ಈ ಸಿನಿಮಾ ಕೊಟ್ಟರು. ಇದು ನನಗೆ ಪರ್ಸನಲಿ ಒಂದು ಒಳ್ಳೆಯ ಅವಕಾಶ ಮತ್ತು ಒಂದು ದೊಡ್ಡ ಜವಾಬ್ದಾರಿ ಕೂಡ. ಅದನ್ನು ನಿಭಾಯಿಸ್ತೀವಿ ಅನ್ನೋ ನಂಬಿಕೆ ಇದೆ. ನಾಳೆಯಿಂದ ಶೂಟ್ ಸ್ಟಾರ್ಟ್ ಆಗ್ತದೆ. ಥ್ಯಾಂಕ್ ಯು. ಸೋ ಮಚ್ ಸಿನಿಮಾಟೋಗ್ರಫರ್ ಸರ್ಗೆ. ಇದೀಗ ನಮ್ಮ ನಿರ್ಮಾಪಕರು ರೆಡಿನಾ? ಎಸ್ ಸರ್, ಮುನಿಗೌಡ ಸರ್ ಮಾತನಾಡಬೇಕು. ಅಯೋಗ್ಯ ಒಂದು ಮೈಲಿಗಲ್ಲನ್ನು ಸೃಷ್ಟಿಸಿದಂತಹ ಸಿನಿಮಾ ಅಯೋಗ್ಯ 2 ನಿರ್ಮಾಣ ಮಾಡ್ತಾ ಇರೋದು ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ಎಲ್ಲ ನನ್ನ ಮಾಧ್ಯಮ ಮಿತ್ರರೇ ಹಾಗೂ ವೇದಿಕೆ ಮೇಲಿರುವ ಅಯೋಗ್ಯ 2 ಸಿನಿಮಾದ ಎಲ್ಲ ಆರ್ಟಿಸ್ಟು ಬಂಧುಗಳೇ, ನಾನು ಇದು 2ನೇ ಸಿನಿಮಾ. ನಾನು 2 ವರ್ಷಕ್ಕೊಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಕೊಡಬೇಕಂತೇಳಿ ನಾನು ಬಂದಾಗ ಫಸ್ಟ್ ದಿನ ಗಿರೀಶ್ ಮೂಲ್ಯಮನಿ ಅಂತೇಳಿ ಮಾಡಿದರು. ಸೆಕೆಂಡ್ ಸಿನಿಮಾ ಮಹೇಶ್ ಬಂದು ನನಗೆ ಅಯೋಗ್ಯ 2 ಮಾಡಬೇಕು ಅಂತ ಹೇಳಿದಾಗ ನಾನು ಹಿಂದೆ ಮುಂದೆ ನೋಡಿದೆ. ಆ ಸಿನಿಮಾನ ನಾನು ಒಪ್ಕೊಂಡೆ. ಏನಕ್ಕೆ ಅಂದರೆ ಅಯೋಗ್ಯ 1 ಎಷ್ಟು ಹಿಟ್ಟಾಗಿದೆ ಅಂತೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ. ಹಂಗೆ ಮೇಡಮ್, ನಮಗೆ ರಚಿತಾ ಮೇಡಮ್ ಅವ್ರು ಹೇಳ್ತಾಯಿದ್ರು, ಒಳ್ಳೆ ಸಿನಿಮಾ ಬಂದಾಗ ನಿಮಗೆ ರೆಫರ್ ಮಾಡ್ತೀವಿ ಸರ್, ನೀವು ಮಾಡಿ ಸಿನಿಮಾನ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು. ಮೇಡಮ್ ಅವರು ರೆಫರ್ ಮಾಡಿದ್ರು ನನಗೆ. ನಿಜವಾಗ್ಲೂ ಈ ಸಿನಿಮಾ ನನಗೆ ಬಂದಿರೋದು ನಾನು ಒಳ್ಳೆ ಇದು ಅಂತೀನಿ ಮಹೇಶ್ ಅವ್ರಿಗೆ. ಮತ್ತು ಎಲ್ಲ ನನ್ನ ಆರ್ಟಿಸ್ಟು ಒಳ್ಳೆ ಚೆನ್ನಾಗಿದ್ದಾರೆ. ಎಲ್ಲ ಒಳ್ಳೊಳ್ಳೆ ಸ್ಟೋರಿ ಎಲ್ಲ ಬರ್ಕೊಂಡಿದ್ದಾರೆ. ಇದು ಒಳ್ಳೆ ಸಿನಿಮಾ ಆಗುತ್ತೆ ಕನ್ನಡ ಇಂಡಸ್ಟ್ರಿಗೆ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ನೀವು ಮಾಧ್ಯಮ ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಮಸ್ಕಾರ.